ಹಾಯ್ ಫ್ರೆಂಡ್ಸ್, ಇವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ 1/4 ಲೀಟ್ರ್ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಕೆನೆ ಬರಲಿ. ಒಂದು ಬಾಣಲಿಗೆ 6-7 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕಾದ ನಂತರ ಅದಕ್ಕೆ ದ್ರಾಕ್ಷಿನ ಹಾಕಿ, ದ್ರಾಕ್ಷಿನ ಹೊಂಬಣ್ಣ ಬರೋವರೆಗೂ ಕರ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳಿ, ಅದನ್ನು ಹೊಂಬಣ್ಣ ಬರೋವರೆಗೂ ಕರ್ಕೊಳ್ಳಿ. ಮತ್ತು ಇದಕ್ಕೆ 4-5 ಲವಂಗನ ಸೇರಿಸ್ಕೊಳ್ಳಿ. ದ್ರಾಕ್ಷಿದು ಗೋಡಂಬಿನ ಒಂದು ಪ್ಲೇಟ್ಗೆ ತೆಕ್ಕೊಳ್ಳಿ. ಅದೇ ತುಪ್ಪಕ್ಕೆ ನಾನು ಇಲ್ಲಿ ಮೀಡಿಯಮ್ ರವೆನ 2 ಬಟ್ಲು ಹಾಕ್ತಾಯಿದ್ದೀನಿ. ರವೆನ ಚೆನ್ನಾಗಿ ಹುರ್ಕೊಳ್ಳಿ. ರವೆ ಗಮ್ಮನವರೆಗೂ ಹುರ್ಕೋತಾ ಇರಬೇಕು. ರವೆನ ಪದೇ ಪದೇ ತಿರ್ಗಿಸ್ಕೋತಾ ಇರಿ, ಅವಾಗ ರವೆ ಸೀದೋಗಲ್ಲ. ಸಿಮ್ಮಲ್ಲಿ ಇಟ್ಕೊಂಡು ತಿರ್ಗಿಸ್ಕೋತಾ ಇರಿ. ರವೆ ಕಲರು ಚೇಂಜ್ ಆಗುತ್ತೆ, ಸ್ವಲ್ಪ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಇದು ರವೆ ಬೆಂದಿದೆ. ಇದಕ್ಕೆ ನಾನು 1.5 ಬಟ್ಲು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ರವೆಗೆ ಹೊಂದೋಂಗೆ ಹುರ್ಕೊಳ್ಳಿ. ಸಕ್ಕರೆ ರವೆ ಜೊತೆ ನೀಟಾಗಿ ಮಿಕ್ಸ್ ಆಗಲಿ. ಒಂದು 5ರಿಂದ 7 ನಿಮಿಷ ಈ ಥರ ಹುರ್ಕೊಳ್ಳಿ. ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕು ನೀವು. ಈಗ ಅದಕ್ಕೆ ನಾನು 1 ಬಟ್ಲು ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿನ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ನೀವು ಬೇಕಾದ್ರೆ ಹಸಿಕಾಯಿನೂ ಯೂಸ್ ಮಾಡ್ಬೋದು ಇದಕ್ಕೆ, ಆದರೆ ಹಸಿಕಾಯಿ ಹಾಕಿದ್ರೆ ಅದನ್ನು ಚೆನ್ನಾಗಿ ನೀವು ಹುರ್ಕೋಬೇಕು, ಇಲ್ಲಾಂದರೆ ರವೆ ಉಂಡೆ ಕೆಟ್ಟೋಗುತ್ತೆ. ಕೊಬ್ಬರಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ರವೆಗೆ. ಇವಾಗ ನಾನು ಕರೆದಿಟ್ಕೊಂಡ ಗೋಡಂಬಿ, ದ್ರಾಕ್ಷಿ ಮತ್ತು ಲವಂಗನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 4-5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಇದನ್ನೆಲ್ಲನೂ ನೀಟಾಗಿ ತಿರ್ಗಿಸ್ಕೊಳ್ಳಿ. ಈಗ ರವೆ ಸ್ವಲ್ಪ ಹಾರಿದ ನಂತರ ಹಾಲು ಹಾರಿರುತ್ತೆ, ಸ್ವಲ್ಪ ಬೆಚ್ಚಗಿರೋ ಹಾಲನ್ನೇ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ರವೆ ಜೊತೆ ಹೊಂದಿಸ್ಕೊಳ್ಳಿ. ಕೆನೆನ ಯೂಸ್ ಮಾಡಬೇಡಿ, ಕೆನೆನ ಒಂದು ಸೈಡಿಗೆ ತಳ್ಳಿ ಹಾಲನ್ನು ಮಾತ್ರ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ರವೆ ಅದಕ್ಕಿರಲಿ. ಇವಾಗ ಉಂಡೆ ಕಟ್ಟಲು ಸುಲಭ ಆಗುತ್ತೆ. ಈಗ ನಾವು ಉಂಡೆ ಕಟ್ಕೋಬೋದು. ಈಗ ರವೆ ಉಂಡೆ ತಯಾರಾಗಿದೆ. ಇಲ್ಲಿ ನಾನು ಮೀಡಿಯಮ್ ಗಾತ್ರದ ಉಂಡೆನ ಕಟ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕಿಂತ ದಪ್ಪದ್ದು ಕಟ್ಕೋಬೋದು, ಇಲ್ಲ ಸಣ್ಣದನ್ನು ಮಾಡ್ಕೋಬೋದು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.